2025-26ನೇ ಸಾಲಿನ KCET ನಮ್ಮ ಈ ಒಂದು ಪರೀಕ್ಷೆಗಳ ಫಲಿತಾಂಶವನ್ನು ಇವತ್ತು ಪ್ರಕಟಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಮೊದಲನೇದಾಗಿ ತಮಗೆಲ್ರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತು ಫಲಿತಾಂಶದ ಬಿಡುಗಡೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಸುಮಾರು 3,30,000 ಜನ ಅರ್ಜಿಗಳನ್ನು ಹಾಕಿದ್ರು CET ಪರೀಕ್ಷೆ ಬರೀಲಿಕ್ಕೆ. ಅದರಲ್ಲಿ ಪರೀಕ್ಷೆಗೆ ಹಾಜರಾದಂಥವರು 3,11,991. ಇವತ್ತು ಫಿಸಿಕ್ಸ್ ಸಬ್ಜೆಕ್ಟ್ಗೆ 3,11,690 ಜನ ಹಾಜರಾಗಿದ್ದರು. ಕೆಮಿಸ್ಟ್ರಿಗೆ 3,11,767 ಜನ ಹಾಜರಾಗಿದ್ದರು. ಮ್ಯಾಥಮೆಟಿಕ್ಸ್ಗೆ 3,04,170 ಜನ ಹಾಜರಾಗಿದ್ದರು. ಬಯಾಲಜಿಗೆ 2,39,459 ಜನ ಹಾಜರಾಗಿದ್ದರು. ಈ ವರ್ಷ ಪರೀಕ್ಷೆಗಳ ನಿರ್ವಹಣೆ ಮಾಡತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತರುವಂಥ ಕೆಲಸ ಮಾಡಿದ್ವಿ. ಫೇಸ್ ರೆಕಗ್ನಿಷನ್ ಮಾಡಿ ಮೊಬೈಲ್ ಆ್ಯಪಿಂದಾನೇ ಇಂಪರ್ಸನೇಷನ್ ಮಾಡಬಾರ್ದು. ಬೇರೆಯವರು ಬದಲಿಯಾಗಿ ಬಂದು ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಮತ್ತೊಂದಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಇವತ್ತು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಪ್ರಯತ್ನ ಮಾಡಿದ್ವಿ. ಮತ್ತು ವೆಬ್ಕಾಸ್ಟಿಂಗ್ ಮಾಡಿ ಜಿಲ್ಲಾ ಕೇಂದ್ರಗಳ ಸೆಂಟರ್ಸ್ ಎಲ್ಲೆಲ್ಲಿತ್ತು ಜಿಲ್ಲಾ ಕೇಂದ್ರಗಳಲ್ಲಿ ವೀಕ್ಷಣೆ ಮಾಡುವಂಥದ್ದಕ್ಕೂ ವ್ಯವಸ್ಥೆ ಮಾಡಿದ್ವಿ. ಇವೆಲ್ಲ ಒಂದು ರೀತಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಪರೀಕ್ಷೆಗಳಾಯಿತು. ಆಮೇಲೆ ಭೌತಶಾಸ್ತ್ರ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಪರಿಸ್ಥಿತಿ ಆಯಿತು. ಇನ್ನು ರಸಾಯನಶಾಸ್ತ್ರ 2 ಪ್ರಶ್ನೆಗಳಿಗೆ 2 ಸರಿ ಉತ್ತರ ಅಂತೇಳಿ ನಮ್ಮ ಎಕ್ಸ್ಪರ್ಟ್ಸು ಇದು ಮಾಡಿದ್ರಿಂದ ಅದನ್ನು ವಿ ಹ್ಯಾವ್ ಕನ್ಸಿಡರ್ಡ್ ದಟ್. ಜೀವಶಾಸ್ತ್ರದಲ್ಲಿ 1 ಪ್ರಶ್ನೆಗೆ 2 ಸರಿ ಉತ್ತರ, ಇದನ್ನ ಒಂದು ಅಳವಡಿಸುವಂತ ಒಂದು ಕೆಲಸ ಆಗಿದೆ. ಇದರ ಜೊತೆಗೆ ಈಗ ಸುಮಾರು 11,67,086 OMR ಶೀಟ್ನ ಅಪ್ಲೋಡ್ ಮಾಡಿದ್ದೀವಿ. ಫಸ್ಟ್ ಟೈಮು ಎಲ್ಲ OMR ಶೀಟ್ಸ್ ಅನ್ನ ಪಬ್ಲಿಕ್ ಡೊಮೈನ್ಗೆ ಅಪ್ಲೋಡ್ ಮಾಡುವಂತ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ. ಇಲ್ಲ, ಈಗ ನೋಡಿ, ಭೌತಶಾಸ್ತ್ರ ಒಂದು ಪ್ರಶ್ನೆಗೆ ಮಾತ್ರ ಕೃಪಾಂಕ. ಓಕೆ, ಸೊ ಈ ರಸಾಯನಶಾಸ್ತ್ರದ 2 ಪ್ರಶ್ನೆಗಳಿಗೆ 2 ಸರಿ ಉತ್ತರ, ಜೀವಶಾಸ್ತ್ರಕ್ಕೆ 1 ಪ್ರಶ್ನೆಗೆ 2 ಸರಿ ಉತ್ತರ. ಅದು ಇಲ್ಲ ಅಂದ್ರೆ ಅದು ಇದು ಕೊಡ್ತೀವಲ್ಲ, ಆಪ್ಷನ್ ಕೊಟ್ಟಾಗ, ಸೊ ದೇ ಆರ್ 2 ಆನ್ಸರ್ಸ್ ವಿಚ್ ಅಪ್ಲೈ ಅಂತ, ವಿಚ್ ಆರ್ ರಿಲೇಟಿವ್ಲಿ ಕರೆಕ್ಟ್ ಅಪ್ಲೈ ಆಗುತ್ತೆ ಅಂತ ಹೇಳಿ ಇದು ಮಾಡಿರೋದು. ಅರ್ಥಕ್ಕಂತ ಈಗ ಭೌತಶಾಸ್ತ್ರ 1 ಗ್ರೇಸ್ ಮಾರ್ಕ್ಸ್, ಫಿಸಿಕ್ಸ್ಗೆ 1 ಗ್ರೇಸ್ ಮಾರ್ಕು, ನಿಮಗೆ ಕೆಮಿಸ್ಟ್ರಿಗೆ 2 ಪ್ರಶ್ನೆಗಳಿಗೆ 2 ಉತ್ತರ ಸರಿ ಉತ್ತರ, 2 ಕ್ವೆಶ್ಚನ್ಸ್ಗೆ 2, ಅದರಲ್ಲಿ ಆಪ್ಷನ್ಸ್ ಕೊಟ್ಟಾಗ ನಾವು 2 ಸರಿ ಉತ್ತರ ಅಂತಕ್ಕಂಥದ್ದು. ಮತ್ತೆ ಜೀವಶಾಸ್ತ್ರ ಬಯಾಲಜಿಗೆ ನಿಮಗೆ 1 ಪ್ರಶ್ನೆಗೆ 2 ಸರಿ ಉತ್ತರ, ಇದೊಂದು ನಾವು ಇದನ್ನು ವಿ ಹ್ಯಾವ್ ಕನ್ಸಿಡರ್ಡ್ ದಟ್ ಇದು. ಆಮೇಲೆ 11,67,086 OMR ಶೀಟ್ಸ್ನ ಫಸ್ಟ್ ಟೈಮ್ ಇಟ್ ಈಸ್ ಬೀನ್ ಅಪ್ಲೋಡೆಡ್ ಆ್ಯಂಡ್ ಇಟ್ ಈಸ್ ಆನ್ ದ ಪಬ್ಲಿಕ್ ಡೊಮೈನ್ ಫಾರ್ ದೇರ್ ಓನ್ ವೆರಿಫಿಕೇಶನ್ ಆ್ಯಂಡ್ ಅವರು ಬೇಕಾದ್ರೆ ಅದನ್ನು ಇದು ಮಾಡಲಿಕ್ಕೆ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಈಗ ಡಾಕ್ಯುಮೆಂಟ್ ಆನ್ಲೈನ್ ವೆರಿಫಿಕೇಶನ್ ಆಲ್ಸೋ ವಿ ಹ್ಯಾವ್ ಡನ್ ಇಟ್ ಬಿಫೋರ್, ಇದನ್ನ ಎಲ್ಲಾದ್ರೂ ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಸ್ಯಾಟ್ಸು ಮತ್ತು RD ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ದು ಎಲ್ಲ ಮೇಲೆ ಆನ್ಲೈನ್ನಲ್ಲಿ ಪರಿಶೀಲನೆ ಆಗಿದೆ. ಆಮೇಲೆ ಕಾಲೇಜುಗಳಲ್ಲೇ ನಾವು PU ಕಾಲೇಜುಗಳಲ್ಲೇ ಅದನ್ನು ವೆರಿಫಿಕೇಶನ್ ಪ್ರೋಸೆಸ್ ಸಿಂಪ್ಲಿಫೈ ಮಾಡಬೇಕು, ಎಷ್ಟು ನಾವು ಸರಳೀಕರಣ ಮಾಡಬೇಕು ಅನ್ನೋದಕ್ಕೆ ಅದೊಂದು ಮಾಡುವಂಥ ಕೆಲಸ ಮಾಡಿದ್ದೀವಿ. ಈಗ ನಾವು ವಿ ಆರ್ ರೆಡಿ ವಿತ್ ಆಪ್ಷನ್ ಎಂಟ್ರಿಗೆ, ಇವಾಗ ನಾವು ವಿತ್ ಆಲ್ ದ ಇನ್ಫಾರ್ಮೇಶನ್ ನಾವು ಮಾಡಲಿಕ್ಕೆ ಇವಾಗ ರೆಡಿಯಾಗಿ ಕೂತಿದ್ದೀವಿ. ನಿಮ್ಗೆ ಗೊತ್ತಿದೆ, ಈಗ ನೀಟ್ದು ಪರೀಕ್ಷೆ ರಿಸಲ್ಟ್ ಬರಬೇಕು, ಇವೆಲ್ಲ ಬರಬೇಕಾದ ಕಾರಣದಿಂದ ನಾವು ವಿ ಆರ್ ರೆಡಿ ವಿತ್ ಆಲ್ ದ ಪ್ರೋಸೆಸ್. ಈಗ ನಮ್ಮ ಕಾಲ್ ಸೆಂಟರ್ದು ನಿರಂತರವಾಗಿ ನಮಗೆ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತಾ ಇದೆ, ಏನೋ ನಮಗೆ ಕಾಲ್ ಸೆಂಟ್ರಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ಅದಕ್ಕೆ 5
ಏನು ಅಲ್ಲಿ ಸಿಸ್ಟಮ್ಸ್ ಇರುವಂಥ ಕಡೆ 10 ಸಿಸ್ಟಮ್ ಮಾಡಿದ್ದೀವಿ. ಆ್ಯಂಡ್ ದೇ ವಿಲ್ ವರ್ಕ್ ಫ್ರಮ್ ಮಾರ್ನಿಂಗ್ 8 to ಈವ್ನಿಂಗ್ 8 ಆ್ಯಂಡ್ ಥ್ರೂಔಟ್ ದ ವೀಕ್. ಯಾವುದೇ ದಿವಸ ರಜೆ ಇಲ್ಲ, ವಾರದ 7 ದಿವಸ ಕೂಡ ಅವರು ಕೆಲಸ ಮಾಡುವಂಥದ್ದಕ್ಕೂ ಅದೊಂದು ಆಪ್ಷನ್ ಮಾಡಿದ್ದೀವಿ. ಆಮೇಲೆ ನಾವು ಈಗ ಇದರಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಇಂಜಿನಿಯರಿಂಗಲ್ಲಿ 2,67,195 ಜನದ್ದು ರ್ಯಾಂಕಿಂಗ್ ಕೊಟ್ಟಿದ್ದೀವಿ. 2,62,195 ಜನರಿಗೆ ರ್ಯಾಂಕಿಂಗ್ ಕೊಟ್ಟಿದ್ದೀವಿ. BNYS ಏನೋ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ಸಲ್ಲಿ 1,98,679. BSc ಅಗ್ರಿಗೆ 2,14,588. BVSCಗೆ 2,18,282. B ಫಾರ್ಮಾ 2,66,256. ಫಾರ್ಮಾ ಡಿ 2,66,757. BSc ನರ್ಸಿಂಗ್ 2,08,171. ಇಷ್ಟು ಜನಕ್ಕೆ ಇದು ಮಾಡಿದ್ದೀವಿ. ಈಗ ತಮಗೆ ಗೊತ್ತಿದೆ, ಈಗ ಕೊಡ್ತೀವಿ, ಕಾಪಿ ಕೊಡ್ತೀವಿ ಅದು. ಈಗ ಸುಮಾರು 10,000 ಜನರ ಮಕ್ಕಳ ಕೆಲವು ನಾವು ಮೊದಲು ಅಂತ ಕಾಪಿ ಸರ್ ಟಾಪ್ 10 ರ್ಯಾಂಕರ್ಸ್ ಯಾವಾಗ ಹಂಗೆ ಮಾಡೋದು ಇದೆ ನಾವು ನೋಡಿಲ್ಲ, ಹೆಸರು ನೀವೇ ನೋಡ್ತಾ ಇದ್ದೀರಾ. ಈಗ ಇಂಜಿನಿಯರಿಂಗ್ ನೀನು ಎತ್ಕೊಂಡ್ಬಿಟ್ರೆ ಆಮೇಲೆ ನಾನು ಹೇಳ್ಬಿಡ್ಲಾ. ಈಗ ಇಂಜಿನಿಯರಿಂಗ್